ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ರಮ್ಯಾ. ಅನ್ವೇಷಕರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಕ್ಯಾಚಿ ಟೈಟಲ್ ನೋಡಿದ ತಕ್ಷಣ ನಿಮಗೆ ವಿಷಯ ಗೊತ್ತಾಗಿರುತ್ತೆ. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಮ ವಿಡಿಯೋ ಬರ್ತಿದ್ದಾಗೆ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ ಸ್ನೇಹಿತರೆ, ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋನ ಕೊಡ್ತಾ ಇದೆ ಅಂತ ನೋಡಿ. ಬಂದಿತ್ತು ಹ್ಯಾಪಿ ನ್ಯೂ ಇಯರ್ ವಿಶ್, ಮೆಸೇಜ್ ಜಾಗ್ರತೆ. ಲಿಂಕ್ ಓಪನ್ ಮಾಡಿದರೆ ಕತೆ ಅಷ್ಟೇ. ಹೊಸ ವರ್ಷ ಆಚರಣೆಯ ನೆಪವನ್ನು ಬಳಸಿಕೊಂಡು ಸೈಬರ್ ಕ್ರಿಮಿನಲ್ಗಳು ಸಾರ್ವಜನಿಕರ ಮೊಬೈಲ್ಗಳಿಗೆ ಅಪಾಯಕಾರಿಯಾದಂಥ ಲಿಂಕ್, APK ಫೈಲ್ಗಳನ್ನು ಕಳುಹಿಸಿ ಸಾರ್ವಜನಿಕರ ಮೊಬೈಲ್ಗಳನ್ನು ಹ್ಯಾಕ್ ಮಾಡುವಂಥ ಸಾಧ್ಯತೆ ಇದ್ದು, ಈ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಹಾಗಿದ್ರೆ ಯಾವ ರೀತಿ ಮೆಸೇಜ್ ಬರ್ಬೋದು? ಶುಭಾಶಯದ ಮೆಸೇಜ್ ಬರ್ಬೋದು. ಸಾರ್ವಜನಿಕರು ತಮ್ಮ ಮೊಬೈಲ್ಗಳಿಗೆ ಈ ರೀತಿಯ ಹೊಸ ವರ್ಷದ ಶುಭಾಶಯ ಕೋರುವ ಯಾವುದೇ ಹಾನಿಕಾರಕ ಲಿಂಕ್ಗಳು, APK ಫೈಲ್ಗಳನ್ನು ವಾಟ್ಸಪ್ ಸೇರಿದಂತೆ ಯಾವುದೇ ರೀತಿಯ ಸಾಮಾಜಿಕ ಜಾಲತಾಣದಿಂದ ಸ್ವೀಕರಿಸಿಕೊಂಡಲ್ಲಿ ಅದನ್ನು ತಕ್ಷಣ ಡಿಲೀಟ್ ಮಾಡಲು ಮಂಗಳೂರು ನಗರ ಸೈಬರ್ ಕ್ರೈಮ್ ಪೊಲೀಸರು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇಂಥ ಹಾನಿಕಾರಕ ಲಿಂಕ್ಗಳನ್ನು ಅಥವಾ APK ಫೈಲ್ಗಳನ್ನು ಯಾರಿಗೂ ಕೂಡ ಶೇರ್ ಮಾಡಬೇಡಿ ಅಂತ. ಆಗಿದ್ರೆ ಇವರು ಏನು ಮಾಡ್ತಾರೆ, ಏನಾಗ್ಬೋದು? 2025ನೇ ಹೊಸ ವರ್ಷದ ಸಂದರ್ಭವನ್ನು ಬಳಸ್ಕೊಳ್ತಾರೆ. ಸಾರ್ವಜನಿಕರ ಮೊಬೈಲ್ಗಳಿಗೆ ಸೈಬರ್ ಕ್ರಿಮಿನಲ್ಗಳು ಹಾನಿಕಾರಕ ಲಿಂಕ್, ಅಪ್ಲಿಕೇಶನ್ಗಳನ್ನು ಕಳುಹಿಸಿ ಬಳಿಕ ಅದರ ಮೊಬೈಲ್ಗಳನ್ನು ಹ್ಯಾಕ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನಂತರ ಹ್ಯಾಕ್ ಮಾಡಿದ ನಂತರ ಮೊಬೈಲ್ನಿಂದ ಅವರ ವಾಟ್ಸಪ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳ ಮೂಲಕ ಹಾನಿಕಾರಕ ಲಿಂಕ್ ಮತ್ತು APK ಫೈಲ್ಗಳನ್ನು ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ ಎನ್ನುತ್ತಾರೆ ಪೊಲೀಸರು. ಹಾಗಾದರೆ ವಂಚನೆಗೊಳಗಾದರೆ ನಾವೇನು ಮಾಡಬೇಕು ಅಂತ ಕೇಳ್ತಿದ್ದೀರಾ ಸ್ನೇಹಿತರೆ? ತುಂಬ ಸಿಂಪಲ್. 1930ಗೆ ಕರೆ ಮಾಡಿ. ಯಾವ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಿದ್ದೀರಾ, ಏನಾಗಿದೆ ಅನ್ನೋದನ್ನು ನೀವು ತಿಳಿಸಿದ್ರೆ ಸಾಕು. ಮುಂದಿನದನ್ನು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟು ನೋಡ್ಕೊಳ್ಳುತ್ತೆ. ನೋಡಿ ಸ್ನೇಹಿತರೆ, ನಿಮಗೆ ಪ್ರತಿಯೊಬ್ಬರಿಗೂ ನೀವು ಕಾಲ್ ಮಾಡ್ತಾ ಇದ್ದರೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಈಗ ಗೌರ್ಮೆಂಟ್ ಕಡೆಯಿಂದ ಈ ಒಂದು ಎಚ್ಚರಿಕೆ ಸಂದೇಶವನ್ನು ನೀವು ಯಾರಿಗೆ ಕಾಲ್ ಮಾಡಿದ್ರು ಕೂಡ ನೀವು 1930 ಈ ನಂಬರ್ನ ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅಂದರೆ ಮೋಸಕ್ಕೆ ನೀವು ಒಳಗಾದರೆ ಅಥವಾ ವಂಚನೆಗೆ ಒಳಗಾದರೆ ತಕ್ಷಣ 1930 ನಂಬರ್ಗೆ ನೀವು ಕರೆ ಮಾಡಿದರೆ ಖಂಡಿತವಾಗ್ಲೂ ಪೊಲೀಸರು ನಿಮ್ಮ ಸಹಾಯಕ್ಕೆ ಬರ್ತಾರೆ. ಮೈಸೂರು ಜಿಲ್ಲಾ ಪೊಲೀಸ್ ಕಡೆಯಿಂದ ಪೊಲೀಸ್ ಪ್ರಕಟಣೆ. ಹೊಸ ವರ್ಷದ ಶುಭಾಶಯಗಳನ್ನು ಕಳುಹಿಸಲು ಬಯಸುವ ಎಲ್ಲರಿಗೂ ಒಂದು ವಿನಂತಿ ಎನ್ನುವಂತಹ ಒಂದು ಟ್ಯಾಗ್ಲೈನ್ ಜೊತೆಗೆ ಒಂದು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಶುಭಾಶಯಗಳ ಪಠ್ಯ ಸಂದೇಶವನ್ನು ಮಾತ್ರ ಹಂಚ್ಕೊಳ್ಳಿ. ತೆರೆಯಲು ಮತ್ತು ಪರಿಶೀಲಿಸಲು ಕೇಳುವಂತಹ ಯಾವುದೇ ಚಿತ್ರಗಳು, ಲಿಂಕ್ಗಳನ್ನು ಹಂಚ್ಕೊಳ್ಬೇಡಿ ಮತ್ತು ತೆರೆಯಬೇಡಿ. ಇತ್ತೀಚಿನ ಸೈಬರ್ ಕ್ರೈಮ್ಗಳು ನಿಜಕ್ಕೂ ಆತಂಕಕಾರಿಯಾಗಿವೆ. ನೋಡಿ ಸ್ನೇಹಿತರೆ, ಹಲವಾರು ಜಿಲ್ಲೆಗಳಿಂದ ಪೊಲೀಸರು ಪ್ರಕಟಣೆ ನೀಡುತ್ತಿರುವಂಥದ್ದು ನಿಜಕ್ಕೂ ಶ್ಲಾಘನೀಯವಾದಂಥ ವಿಷಯ. 2024ರ ಕಹಿ ನೆನಪುಗಳನ್ನು ಮರೆತು 2025ರ ಹೊಸ ವರ್ಷಕ್ಕೆ ಹೊಸ ಭರವಸೆಗಳೊಂದಿಗೆ ನಮ್ಮ ಮುಂದಿನ ಪಯಣನ ಮುಂದುವರಿಸೋಣ ಸ್ನೇಹಿತರೆ. ಯಾರೂ ಕೂಡ ಸೈಬರ್ ವಂಚನೆಗೆ ಒಳಗಾಗದಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.